ಏರ್ಪೋರ್ಟ್ನಲ್ಲಿ ಮಾತ್ರ ಅಲ್ಲ, ನಟಿ ರನ್ಯಾ ರಾವ್ ಮನೆಯಲ್ಲೂ ಕೂಡ ಅಧಿಕಾರಿಗಳು ಚಿನ್ನವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ 2 ಕೋಟಿ ಮೌಲ್ಯದ ಚಿನ್ನವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂತಹ ನಿವಾಸದಲ್ಲಿ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಏರ್ಪೋರ್ಟ್ನಲ್ಲಿ ಸುಮಾರು 14.8 kg ಅಂತ ಹೇಳ್ತಾ ಇದ್ರು ಚಿನ್ನವನ್ನ ವಶಕ್ಕೆ ಪಡೆಯಲಾಗಿತ್ತು. ಮನೆ ಮೇಲೂ ಕೂಡ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ 2 ಕೋಟಿ ಮೌಲ್ಯದ ಚಿನ್ನವನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಬರೀ ಚಿನ್ನ ಮಾತ್ರ ಅಲ್ಲ, ಕೋಟಿ ಕೋಟಿ ಹಣ ಅಂದ್ರೆ ನಗದು ರೂಪದಲ್ಲಿ ಇದ್ದಂತ ಹಣವನ್ನು ಕೂಡ ಸೀಸ್ ಮಾಡಿಕೊಳ್ಳಲಾಗಿದೆ. 2.67 ಕೋಟಿ ನಗದು ಕೂಡ ಅಧಿಕಾರಿಗಳು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹಣ ಮತ್ತೆ ಚಿನ್ನದ ಮೂಲ ಯಾವುದು, ಆದಾಯ ಯಾವುದು, ಯಾರು ಕೊಟ್ಟಿದ್ರು, ಯಾವ ಕಾರಣಕ್ಕೋಸ್ಕರ ಕೊಟ್ರು ಅನ್ನೋ ಕುರಿತಂತೆ ಇದೀಗ ಅಧಿಕಾರಿಗಳು ಪತ್ತೆ ಹಚ್ಚುವಂತ ಕೆಲಸವನ್ನ ಆರಂಭ ಮಾಡಿದ್ದಾರೆ. ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳು, ಡಿಆರ್ಐ ಅಧಿಕಾರಿಗಳು ಕೂಡ ಈಕೆಯ ಕಹಾನಿಯನ್ನ ಕೇಳಿದಂತ ಸಂದರ್ಭದಲ್ಲಿ ಶಾಕಿಗೆ ಒಳಗಾಗಿದ್ದಾರೆ. ಕೇವಲ 15 ದಿನದ ಅಂತರದಲ್ಲಿ 3 ರಿಂದ 4 ಸಲ ಈಕೆ ಒಂದೇ ದೇಶಕ್ಕೆ ದುಬೈಗೆ ಪ್ರಯಾಣವನ್ನ ಮಾಡಿ ಬಂದಿದ್ದಾಳೆ. ಇದು ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿ ಅಧಿಕಾರಿಗಳಿಗೆ ಡೌಟ್ ಬಂದೆ ಖಚಿತ ಮಾಹಿತಿ ಮೇರೆಗೆ ಈಕೆ ಏರ್ಪೋರ್ಟಿಗೆ ಬರ್ತಾ ಇದ್ದಂತೆ ತಪಾಸಣೆಗೆ ಒಳಪಡಿಸಿದಾಗ ಇಷ್ಟೊಂದು ಪ್ರಮಾಣದಲ್ಲಿ ಚಿನ್ನವನ್ನ ಆಕೆ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು, ಅಂದ್ರೆ ತರ್ತಾ ಇದ್ಲು ಅಕ್ರಮವಾಗಿ ಅಂತ ಗೊತ್ತಾಗಿದೆ. ಇದು ಯಾವ ಕಾರಣಕ್ಕೋಸ್ಕರ ಇಲ್ಲಿಂದ ಹಣ ತಗೊಂಡು ಹೋಗಿ ಅಲ್ಲಿಂದ ಚಿನ್ನವನ್ನ ತರಲಾಗ್ತಾ ಇತ್ತಾ, ಇಲ್ಲಿ ತಂದು ಬೇರೆಯವರಿಗೆ ಏನಾದರೂ ಮಾರಾಟ ಮಾಡಲಾಗ್ತಾ ಇತ್ತಾ ಅಕ್ರಮವಾಗಿ? ಈ ನಿಟ್ಟಲ್ಲಿ ಪೊಲೀಸರು ತನಿಖೆಯನ್ನ ಈಗ ನಡೆಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಆಕೆ ಮನೆ ಮೇಲೆ ದಾಳಿ ಮಾಡಿದಾಗ, ಅಂದ್ರೆ ಮನೆಯನ್ನ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೂ ಅಷ್ಟೇ ಸುಮಾರು 2 kg ಚಿನ್ನ ಸಿಕ್ಕಿದೆ. ಸುಮಾರು 2.5 ಕೋಟಿಯಷ್ಟು ಹಣ ಕೂಡ ಜಪ್ತಿ ಮಾಡಲಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ ಕೇವಲ ಏರ್ಪೋರ್ಟ್ ನಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲೂ ಅಷ್ಟೇ ಮೊತ್ತದಲ್ಲಿ ಈಕೆ ಬಂಗಾರವನ್ನ ಇಟ್ಟಿದ್ಲು, ಹಣವನ್ನ ಇಟ್ಟಿದ್ಲು ಅಂತೆಲ್ಲ ಈಗ ಕತೆಗಳು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈಗ ಜಾಮೀನು ಅರ್ಜಿ ಕೂಡ ಇವತ್ತು ಮೂವ್ ಮಾಡೋರಿದ್ರು, ಅದ್ರೂ ಫಾಲೋ ಅಪ್ ಏನಾಯ್ತು, ಮತ್ತೆ ಮನೆಯಲ್ಲಿ ತಪಾಸಣೆ ಮಾಡಿದಾಗ ಅಧಿಕಾರಿಗಳು ಯಾವ ತರ ಶಾಕಿಗೆ ಒಳಗಾದ್ರು ಮಂಜು? ಶರ್ಮಿತಾ, ಖಂಡಿತವಾಗ್ಲೂ ಮೊನ್ನೆ ರಾತ್ರಿ ಈಕೆಯನ್ನು ವಶಕ್ಕೆ ಪಡೆದು ಅಲ್ಲಿ ವಿಚಾರಣೆ ಮಾಡಿ ತದನಂತರ ಬೆಳಗಿನ ಜಾವ, ಅಂದ್ರೆ ನಿನ್ನೆ ಬೆಳಗಿನ ಜಾವ ಸುಮಾರು 7:30-8 ಗಂಟೆಗೆ ಡಿಆರ್ ಅಧಿಕಾರಿಗಳು ಮನೆ ಹತ್ರ ಬಂದು ಒಂದು ಸರ್ಚ್ ಅನ್ನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಬೆಳಗಿನ ಜಾವ 8 ರಿಂದ 9 ಗಂಟೆ ಯಾರು ಕೂಡ ಮನೆಯಲ್ಲಿ ಹೊರಗಡೆ ಹೋಗಕ್ ಸಾಧ್ಯ ಇಲ್ಲ, ಮನೆಯಲ್ಲೇ ಇರ್ತಾರೆ. ಆದ್ರಿಂದ ಸರ್ಚ್ ಅನ್ನ ಮಾಡಿರ್ತಕ್ಕಂಥದ್ದು. ಸ್ವತಃ ರಮ್ಯಾ ರಾವ್ ಏನೊಂದು ರನ್ಯಾ ರಾವ್ ಅವ್ರ ತಾಯಿದ್ರೆ ಅವರು ಮನೆಯಲ್ಲೇ ಇದ್ರು. ಜೊತೆಗೆ ಸಾಕಷ್ಟು ಒಂದು ಮಾಹಿತಿಗಳನ್ನ ಕೇಳ್ತಾ ಮನೆಯನ್ನ ಸರ್ಚ್ ಮಾಡಿದಾಗ ಚಿನ್ನ ಹಾಗೂ ಒಡವೆಗಳು ಚಿನ್ನ ಹಾಗೂ ಹಣವನ್ನು ಪತ್ತೆ ಆಗಿರ್ತಕ್ಕಂಥದ್ದು. ಸುಮಾರು 1 ಕೋಟಿಗೂ ಹೆಚ್ಚು ದುಡ್ಡು ಮನೆಯಲ್ಲಿ ಇರೋದ್ರಿಂದ ಅದನ್ನೆಲ್ಲವನ್ನು ಕೂಡ ಡಿ ಅಧಿಕಾರಿಗಳು ಸೀಸ್ ಮಾಡಿರ್ತಕ್ಕಂಥ, ಇನ್ನು ಒಡವೆಗಳನ್ನು ಸಹ ಸೀಸ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಲೋಕಲ್ ಜುಡಿಷಿಯಕ್ಷನ್ಗೆ ಡಿಎ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಕ್ಕಂಥದ್ದು. ಇನ್ನ ಈ ಸಾಧ್ಯವಾದ್ರೆ, ಯಾಕಂದ್ರೆ 1 ಕೋಟಿಗೂ ಹೆಚ್ಚು ವ್ಯವಹಾರ ಇರೋದ್ರಿಂದ ಅದರಲ್ಲೂ ಕೂಡ ಕಸ್ಟಮ್ಸ್ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಆಗ್ಬೋದು ಅಥವಾ ಇಡಿ ಅಧಿಕಾರಿಗಳು ಕೂಡ ಇನ್ವಾಲ್ವ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನ ಏರ್ಪೋರ್ಟ್ ನಲ್ಲಿ ಈಕೆ ಬಂದಂತ ಸಂದರ್ಭದಲ್ಲಿ ನಾನು IPS ಮಗಳು ಏಕಾಏಕಿ ಅಧಿಕಾರಿಗಳ ಮೇಲೆ ಒಂದು ದರ್ಪವನ್ನು ಕೂಡ ತೋರಿರ್ತಕ್ಕಂಥ, ಇದನ್ನೆಲ್ಲ ನೋಡಿದಂತ ಡಿಆರ್ಐ ಅಧಿಕಾರಿಗಳು ಅಲ್ಲೇ ಇರ್ತಕ್ಕಂಥ ಕೆಲವು ಟೀಮ್ಗಳನ್ನ ಕರೆಸಿ ಹೇಳಿಕೆಯನ್ನ ಪಡೆದು ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿ ತದನಂತರ ನಿನ್ನೆ ಸಂಜೆ ನ್ಯಾಯಾಧೀಶರ ಮುಂದೆ ಒಪ್ಪಿಸಿ ಜುಡಿಷಿಯಲ್ ಕಸ್ಟಡಿಗೆ ನೀಡಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರಣೆಗೆ ಬರೋದಾದ್ರೆ ಏನ್ ರನ್ಯಾ ರಾವ್ 1 ಬಾರಿ 2 ಬಾರಿ ಎಲ್ಲ ಸುಮಾರು 7 ರಿಂದ 8 ಬಾರಿ ದುಬೈಗೆ ಹೋಗಿ ಬಂದಿರ್ತಕ್ಕಂಥ. ಯಾಕಂದ್ರೆ ಇಮಿಗ್ರೇಷನ್ ಸೆಂಟರ್ ನಲ್ಲಿ ತನಿಖೆ ವೇಳೆ ತಗೊಂಡಂತ ಡೀಟೇಲ್ಸ್ ಗಳ ಪ್ರಕಾರ ಈಕೆ 8 ಬಾರಿ ದುಬೈಗೆ ಹೋಗಿ ಬಂದಿದ್ದು. 8 ಬಾರಿನೂ ಸಹ ಈಕೆ ಏನು ಗೋಲ್ಡ್ ಸ್ಮಗ್ಲಿಂಗ್ಗೋಸ್ಕರನೇ ಹೋಗಿರೋದಾ ಅನ್ನೋ ರೀತಿಯಲ್ಲಿ ತಪಾಸಣೆ ಮಾಡಿರ್ತಕ್ಕಂಥದ್ದು. ಕೇವಲ ದುಬೈ ಒಂದೇ ಅಲ್ಲ, ಮಲೇಷ್ಯಾ, ಹಾಂಗ್ಕಾಂಗ್, ಯಾಕೆಂತ ಹೇಳಿದ್ರೆ ಈಕೆಯ ಹವಾಲಾ ಬೆಂಗಳೂರಿನಲ್ಲಿ ಮಾತ್ರ ನಡೆಸ್ತಾ ಇದ್ದಾಳೆ ಅಥವಾ ಹೊರದೇಶದಲ್ಲಿ ನಡೆಸ್ತಾರೆ ಅನ್ನೋ ರೀತಿಯಲ್ಲಿ ತನಿಖೆ ಮಾಡ್ತಾ ಇರ್ತಕ್ಕಂಥ. ಇನ್ನ ಡಿಆರ್ಐ ಅಧಿಕಾರಿಗಳು ಹೇಳೋ ಪ್ರಕಾರ ಆದ್ರೆ ಈಕೆಯ ಪಾಸ್ಪೋರ್ಟ್ ಅನ್ನ ನೋಡಿದ್ರೆ ಬೇರೆ ಬೇರೆ ದೇಶಗಳ ಒಂದು ಇಮಿಗ್ರೇಷನ್ ಸೀಲ್ ಅನ್ನು ಕೂಡ ಹೊಂದಿರತಕ್ಕಂಥದ್ದು ಕೂಡ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಶರ್ಮಿತಾ, ಅಂದ್ರೆ ಈಗ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಜೊತೆಗೆ ಪ್ರತಿ ಬಾರಿಗೆ ದುಬೈನಿಂದ ಮತ್ತೆ ಬೇರೆ ಬೇರೆ ದೇಶಗಳಿಂದ ಬಂದಾಗ ಏರ್ಪೋರ್ಟ್ ನಲ್ಲಿ ಕಿರಿಕನ್ನ ತೆಗಿತಾ ಇದ್ಲು, ಜಗಳ ಮಾಡ್ತಾ ಇದ್ಲು, ಬಹುಶಃ ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಆಕೆ ಮಾಡ್ತಾ ಇದ್ಲು ಅಂತ ಕಾಣಿಸುತ್ತೆ ಅಲ್ಲಿ. ಸೊ ಈಗ ಪತಿಯ ಇನ್ವಾಲ್ವ್ಮೆಂಟ್ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಿದ್ಯಾ? ಜಿತಿನ್ ಇನ್ವಾಲ್ವ್ಮೆಂಟ್ ಬಗ್ಗೆ, ಮತ್ತೆ IPS ಅಧಿಕಾರಿ ಮಗಳು ನಾನು ಸಂಬಂಧಿ ಅಂತ ಹೇಳ್ಕೊಳ್ತಾ ಇದ್ರಲ್ಲ, ಈಗ ಅವರನ್ನು ಏನಾದ್ರೂ ವಿಚಾರಣೆ ಕರೆಸುವಂತ ಚಾನ್ಸಸ್? ಶರ್ಮಿತಾ, ಖಂಡಿತವಾಗ್ಲೂ ಈಕೆ IPS ಅಧಿಕಾರಿಗಳ ಅಂದ್ರೆ ಮಲಮಗಳು ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ IPS ಅಧಿಕಾರಿಗೂ ಈ ಗೋಲ್ಡ್ ಸ್ಮಗ್ಲಿಂಗ್ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ತನಿಖೆಯಲ್ಲಿ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕೆಲವೇ ಅಂದ್ರೆ ಹೇಳಿಕೆಗಳ ಪಡೆಯಕ್ಕೆ ಮಾತ್ರ ಡಿಎ ಅಧಿಕಾರಿಗಳು ನೋಟಿಸ್ ಕೊಟ್ಟು
ಹೇಳಿಕೆಯನ್ನ ಪಡ್ಕೊಂತಾ ಇರ್ತಕ್ಕಂಥದ್ದು. ಜೊತೆಗೆ ಇನ್ನು ಜತಿನ್ ವಿಚಾರಕ್ಕೆ ಬರೋದಾದ್ರೆ ಡಿ ಅಧಿಕಾರಿಗಳು ಈಕೆ ಜೊತೆಯಲ್ಲೇ ಇದ್ದರಿಂದ ಯಾಕೆ ಸಿಕ್ಕಾಕೊಂಡಾಗ ಮಾತ್ರ ಅವರ ಪತಿಗೆ ಗೊತ್ತಾಗಿರ್ತಕ್ಕಂಥದ್ದು. ಈಕೆ ಬಳಿ ಒಡವೆಗಳು ಇರೋಂಥದ್ದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಜತಿನ್ ಹೇಳೋ ಪ್ರಕಾರ ನನಗೂ ಇದಕ್ಕೆ ಸಂಬಂಧ ಇಲ್ಲ, ಆಕೆಯನ್ನು ವಿಚಾರಣೆ ಮಾಡಿ ಅಂತ ಹೇಳಿರ್ತಕ್ಕಂಥ. ಇನ್ನ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದ್ದಲ್ಲಿ ಹಾಗೆ ಸಂಪರ್ಕದಲ್ಲಿರಿ. ಈಗ ಏರ್ಪೋರ್ಟ್ ಅಲ್ಲಿ ಸಿಕ್ಕಂತ ಚಿನ್ನ ಇರ್ಬೋದು, ಜೊತೆಗೆ ಮನೆಯಲ್ಲಿ ಸಿಕ್ಕಂತ ಅಪಾರ ಪ್ರಮಾಣದ ನಗದು, ಜೊತೆಗೆ ಚಿನ್ನ ಇರ್ಬೋದು, ಇದು ಆದಾಯ ಎಲ್ಲಿ ಬಂತು, ಯಾರು ಕೊಟ್ರು? ಹವಾಲಾ ಹಣದಿಂದ ಬೇರೆ ಬೇರೆ ದೇಶಕ್ಕೆ ಹೋಗಿ, ಅದರಲ್ಲೂ ಪ್ರಮುಖವಾಗಿ ದುಬೈಗೆ ಹೋಗಿ ಬಿಸ್ಕೆಟ್ ರೂಪದಲ್ಲಿ ಚಿನ್ನವನ್ನ ಗಟ್ಟಿ ರೂಪದಲ್ಲಿ ತಂದು ಇಲ್ಲೇನಾದ್ರೂ ಮಾರಾಟ ಮಾಡಲಾಗ್ತಾ ಇತ್ತಾ? ಈ ನಿಟ್ಟಲ್ಲಿ ಪೊಲೀಸರು ಇದೀಗ ತನಿಖೆಯನ್ನ ಮುಂದುವರೆಸಿದ್ದಾರೆ. ಆದ್ರೆ ಸಮರ್ಪಕವಾಗಿ ಉತ್ತರ ಈಕೆ ಕಡೆಯಿಂದ ಸಿಗ್ತಾ ಇದೆಯಾ ಅನ್ನೋದು ಕೂಡ ಈಗ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅಪಾರ ಪ್ರಮಾಣದಲ್ಲಿ ನಗದು, ಚಿನ್ನ ಎಲ್ಲ ನೋಡಿ ಅಧಿಕಾರಿಗಳೇ ಶಾಕ್ಗೆ ಒಳಗಾಗಿದ್ದಾರೆ. ಮಂಜು, ಗೋ ಹೆಡ್. ಈಗ ವಿಚಾರಣೆ ಇರ್ಬೋದು, ಪ್ರಾಥಮಿಕ ತನಿಖೆಯಲ್ಲಿ ಈಕೆ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟಿರೋದು ಪೊಲೀಸ್ ಇಲಾಖೆಯಿಂದ ಗೊತ್ತಾಗಿದೆಯಾ ಮೀಡಿಯಾಗೆ? ಈಗಾಗಲೇ ಜತಿನನ್ನು ಕೂಡ ವಿಚಾರಣೆ ಮಾಡಿದ್ರು. ಜತಿನ್ ಹೇಳೋ ಪ್ರಕಾರ ಈಕೆ ಬಳಿ ಗೋಲ್ಡ್ ಇರೋದು ಜತಿನ್ಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಈಕೆ ಎಲ್ಲವನ್ನು ಕೂಡ ಜಾಕೆಟ್ ನಲ್ಲಿ ಇಟ್ಕೊಂಡ್ ಬಂದು ಏರ್ಪೋರ್ಟ್ ಅಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಆತನ ಹೇಳಿಕೆಗೂ ಮತ್ತೆ ಈಕೆ ಜೊತೆ ಓಡಾಟ ಎಲ್ಲವನ್ನು ಕೂಡ ಆತ ಬಾಯ್ಬಿಟ್ಟು ಹೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ಇದಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದಾಗ ಡಿಆರ್ ಅಧಿಕಾರಿಗಳು ಒಂದು ಮುಚ್ಚಳಿಕೆಯನ್ನ ಬರೆಸ್ಕೊಂಡು ಆತನ ಬಗ್ಗೆ ಎಲ್ಲ ಹೇಳಿಕೆಗಳನ್ನ ಪಡ್ಕೊಂಡು ಅದ ನಂತರ ಬಿಟ್ಟು ಕಳಿಸಿರ್ತಕ್ಕಂಥ ಅಂದಿನ ರಾತ್ರಿ ಅಂದ್ರೆ ನಿನ್ನೆ ಎಲ್ಲ ಮೊನ್ನೆ ರಾತ್ರಿನೇ ಬಿಟ್ಟು ಕಳಿಸಿರ್ತಕ್ಕಂಥದ್ದು. ಹೆಚ್ಚಿನ ವಿಚಾರಣೆಯಲ್ಲಿ ಜತಿನನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಡಿಆರ್ ಅಧಿಕಾರಿಗಳು ಹೆಣ್ಣೂರಲ್ಲಿದ್ದ ಕಚೇರಿಗೆ ಕರೆದು ವಿಚಾರಣೆನ ಮಾಡಬಹುದು ಒಂದು ನಿಟ್ಟಿನಲ್ಲಿ. ಮತ್ತೆ ಇನ್ನೊಂದು ಆಯಾಮದಲ್ಲಿ ಏನೀತ ಅಂದ್ರೆ IPS ಮಗಳು ಅಂತ ಹೇಳ್ಕೊಂಡಿದ್ರೆ ಅವ್ರಿಗೂ ಸಹ, ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಈಕೆ ವ್ಯವಹಾರ ಮಾಡಿದ್ರೆ ಅಥವಾ ಗೊತ್ತಿದ್ದು ವ್ಯವಹಾರ ಮಾಡಿದ್ರೆ ಅಥವಾ ಹಿಂದೆ ಯಾರಾದ್ರೂ ಪ್ರಬಲವಾದಂತ ರಾಜಕಾರಣಿಗಳು ಯಾರಾದ್ರೂ ಇದಾರ ಅನ್ನೋ ರೀತಿಯಲ್ಲಿ ಕೂಡ DRI ಅಧಿಕಾರಿಗಳು ತನಿಖೆನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 1 ಕೋಟಿ 2 ಕೋಟಿ ಆಗುವಂತ ಅಮೌಂಟ್ ಸಾಮಾನ್ಯ ಅಮೌಂಟ್ ಅಲ್ಲ, ಅತಿ ಹೆಚ್ಚಾಗಿ ಅದರಲ್ಲೂ ಕೂಡ ಹೊರದೇಶದಿಂದ ಬಂದು ಇಲ್ಲಿ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದೊಂದು ಆಶ್ಚರ್ಯನೇ ಅಂತಾನೆ ಹೇಳ್ಬೋದು. ಆದ್ರಿಂದ DRI ಏನ್ ರೆವಿನ್ಯೂ ಇಂಟೆಲಿಜೆನ್ಸ್ ಏನಿದ್ದಾರೆ ಅವರು ಸ್ವತಃ ಆಕೆ ಮನೆಯನ್ನ ಕೂಡ ಸರ್ಚ್ ಅನ್ನ ಮಾಡಿ ಕೆಲವು ದಾಖಲಾತಿಗಳನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಹೊರದೇಶದಲ್ಲಿ ತಂದಿರ್ತಕ್ಕಂಥ ಬರೀ ಗೋಲ್ಡ್ ಮಾತ್ರನಾ ಅಥವಾ ಹವಾಲಾ ದಂಧೆ ನಡೀತಾ ಇದೆಯಾ? ಯಾಕಂದ್ರೆ ಹವಾಲಾ ದಂಧೆ ನಡೆದ ಅರ್ಧ ನೋಟ್ ಅಂದ್ರೆ 10 ರೂಪಾಯಿ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು, ಈ ರೀತಿಯಾಗಿ ಅರ್ಧ ನೋಟ್ ಅನ್ನ ಕೊಟ್ರೆ ಕೋಟಿಗಳು ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಈ ಹಿಂದೆ ನೋಡಿದಂತಾಗಿ ಹವಾಲಾ ಅಮೌಂಟ್ ಫೇಮಸ್ ಆಗಿರ್ತಕ್ಕಂಥದ್ದು ಅಲ್ಸರ್ಗೇಟ್ ಪೊಲೀಸ್ ಠಾಣೆ ಹಾಗೂ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಹವಾಲಾ ಅಮೌಂಟ್ ಜಾಸ್ತಿ ಆಗಿರುತ್ತೆ. ಒಂದ್ ವೇಳೆ ಈಕೆಯ ಪಾತ್ರ 5 ಸ್ಟಾರ್ ಹೋಟ್ಲ್ಗಳಲ್ಲ ಅಥವಾ ಇಲ್ಲಿ ಹವಾಲಾ ಅಮೌಂಟ್ ಅಂದ್ರೆ ವಿಲ್ಸನ್ ಗಾರ್ಡನ್ ಅಥವಾ ಅಲ್ಸರ್ಗೇಟ್ ನಲ್ಲಿ ಏನು ನಡೆಸ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥ. ಆದ್ರೆ ಲೋಕಲ್ ಜುಡಿಸೆಕ್ಷನ್ ಗೆ ಮಾತ್ರ DRI ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋದು ಏನಂತಂದ್ರೆ ಸರ್ಚ್ ವಾರೆಂಟ್ ಏನು ಒಂದು 2 ಅವರ್ಗಳಲ್ಲಿ ಒಂದು ಸರ್ಚ್ ವಾರೆಂಟ್ ಅನ್ನ ಪಡೆದಿರ್ತಾರೆ. ಯಾಕಂದ್ರೆ ಒಂದು ಫಾರ್ಮೆಟ್ ಇರುತ್ತೆ, ಆ ಫಾರ್ಮೆಟ್ ಅನ್ನ DRI ಅಧಿಕಾರಿಗಳು ಒಂದು ಫಿಲ್ಅಪ್ ಅನ್ನ ಮಾಡಿ ನ್ಯಾಯಾಧೀಶರ ಬಳಿ ಹೋಗಿ ಒಂದು ಸೀಲು ಸಿಗ್ನೇಚರ್ ಅನ್ನ ತಗೊಂಡು ತದನಂತರ ಬೆಳಗ್ಗೆ ಸರ್ಚ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಫಾರ್ಮೆಟ್ ಅನ್ನ ಮಾಡಿಕೊಂಡು DRI ಅಧಿಕಾರಿಗಳು ಎಲ್ಲ ರೀತಿಯ ತನಿಖೆಯನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಮಂಜು ಪ್ಲೀಸ್ ಬಿ ಆನ್ಲೈನ್. ಮತ್ತಷ್ಟು ಮಾಹಿತಿಯನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದ ಪಡ್ಕೊಂಡು ಹೋಗ್ತೀನಿ. ಅದಕ್ಕೆ ಮುಂಚೆ ಬ್ರೇಕಿಂಗ್ ನ್ಯೂಸ್. ನಟಿ ರಮ್ಯಾ ರಾವ್ ಅಕ್ರಮವಾಗಿ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಈಗ ಇಡಿ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ಸಂಪೂರ್ಣ ಮಾಹಿತಿಯನ್ನ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಅಂದ್ರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಹವಾಲಾ ಹಣದ ವರ್ಗಾವಣೆ ಬಗ್ಗೆ ಅಧಿಕಾರಿಗಳಿಗೀಗ ಅನುಮಾನಗಳು ವ್ಯಕ್ತವಾಗ್ತಿದೆ. ಈ ಸಂಶಯದ ಮೇಲೆ ಈಗ ಇಡಿ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಆದಷ್ಟು ಬೇಗ. 2 ತಿಂಗಳಲ್ಲಿ ಹಲವು ಬಾರಿ ಈಕೆ ಅರಬ್ ಕಂಟ್ರೀಸ್ಗಳಿಗೆ ಪ್ರವಾಸವನ್ನ ಮಾಡಿದ್ದಾಳೆ. 15 ದಿನದಲ್ಲಿ 4 ಬಾರಿ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ಲಲ್ಲ, ಇದೇ ನಿಟ್ಟಿನಲ್ಲಿ ಅಧಿಕಾರಿಗಳಿಗೂ ಅನುಮಾನ ಬಂದಿರೋದು. 4 ಬಾರಿಯೂ ಒಂದೇ ರೀತಿಯ ಡ್ರೆಸ್ ಕೋಡ್ ಅನ್ನ ಈಕೆ ಹಾಕೊಂಡಿದ್ಲು. ರಮ್ಯಾ ವಿದೇಶ ಪ್ರವಾಸದ ಸಂದರ್ಭದಲ್ಲಿ ಆಕೆಯ ಚಲನವಲನ, ಡ್ರೆಸ್ ಕೋಡ್ ಬಗ್ಗೆ ಪ್ರತಿ ಹಂತದಲ್ಲೂ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನುಳಿದಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ಪ್ರತಿ ಬಾರಿನೂ ಒಂದೇ ತರದ ಡ್ರೆಸ್ ಕೋಡ್ ಅನ್ನ ಈಕೆ ಯೂಸ್ ಮಾಡ್ತಾ ಇದ್ಲು. ಕಾರಣ ಸ್ಮಗ್ಲಿಂಗ್ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಗೋಲ್ಡ್ ತರೋದು ಗೊತ್ತಾಗಬಾರ್ದು, ಅಧಿಕಾರಿಗಳು ತನ್ನನ್ನು ಕಂಡು ಹಿಡಿಬಾರ್ದು ಅಂತ ಹೇಳಿ. ಅಂದ್ರೆ ಈಕೆಯ ಈ ಫಾರಿನ್ ಟ್ರಿಪ್ ಬಗ್ಗೆ ಹೇಳೋದಾದ್ರೆ ಶರ್ಮಿತಾ, ಖಂಡಿತವಾಗ್ಲೂ ಈಕೆ ಡ್ರೆಸ್ ಕೋಡ್ ನೋಡೋದಾದ್ರೆ ಈಕೆ ಒಂದು ಮಾಮೂಲಿಯಾಗಿ ಒಂದು ಹಾಫ್ ಕೋಟ್ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಹಾಕೊಂಡು ಅದಾದ ಮೇಲೆ ಒಂದು ಸಲ್ವಾರನ್ನ ಹಾಕೊಂಡು ಅದ್ರ ಮೇಲೆ ಒಂದು ಕೋಟ್ ಅನ್ನ ಧರಿಸ್ಕೊಂಡಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಚಿನ್ನ ಗಟ್ಟಿ ಆ ಬಿಸ್ಕೆಟ್ ರೂಪದಲ್ಲಿ ಸುಮಾರು ಅಲ್ಲಿ ಪಾಕೆಟ್ಸ್ ಗಳಲ್ಲಿ ಹೆಚ್ಚಾಗಿ ಇಡಬಹುದು ಅಂತ ಹೇಳಿ ಆ ರೀತಿಯಾಗಿ ಬರ್ತಕ್ಕಂಥದ್ದು. ಮತ್ತೆ ಇವ್ರನ್ನೆಲ್ಲರನ್ನು ಕೂಡ ಅಂದ್ರೆ ಒಬ್ಬ IPS ಅಧಿಕಾರಿ ಮಗಳಂತ ಹೇಳಿದ್ರೆ ಅವ್ರಿಗೆ ಆದಂತ ಒಂದು VVIP ಎಂಟ್ರೆನ್ಸ್ ಏನಾದ್ರು ಇರ್ಬೋದು ಅನ್ನೋ ರೀತಿಯಲ್ಲಿ
ಅಲ್ಲೇ ಸ್ಥಳದಲ್ಲೇ ಇರ್ತಕ್ಕಂಥ ಪೊಲೀಸರು ಅಂದ್ರೆ ಒಬ್ಬ IPS ಆಫೀಸರ್ ನನ್ನ ಮಗಳು ಬರ್ತಾರೆ ರಿಸೀವ್ ಮಾಡ್ಕೊಳಪ್ಪ ಅಂತ ಹೇಳಿ ಯಾವ್ದಾದ್ರು ಕಾನ್ಸ್ಟೇಬಲ್ ಆಗಿರ್ಬೋದು ಅಥವಾ ಸಬ್ ಇನ್ಸ್ಪೆಕ್ಟರ್ ಖಂಡಿತವಾಗ್ಲೂ ಹಿರಿಯ ಅಧಿಕಾರಿಗಳು ಫೋನ್ ಮಾಡಿದ್ರೆ ಅದನ್ನ ನಾನು ಹೋಗ್ಲೇಬೇಕು ಅಂತ ಹೇಳಿ ಹೋಗಿ ರಿಸೀವ್ ಅನ್ನ ಮಾಡ್ಕೊಂತ ಚಾನ್ಸಸ್ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಕಳೆದ 15 ಬಾರಿ ಕೂಡ ಇದೇ ರೀತಿಯಾಗಿ ಮಾಡಿರ್ತಕ್ಕಂಥದ್ದು. ಆ ಕೋರ್ಟ್ ನಲ್ಲಿ ಒಡವೆಗಳನ್ನು ಇಟ್ಕೊಂಡು ಬರ್ತಕ್ಕಂಥ ಒಂದೇ ರೀತಿಯಾಗಿ ಡ್ರೆಸ್ಸಿಂಗ್ ಸೆನ್ಸ್ ನಲ್ಲಿ ಈಕೆ ಅಂದ್ರೆ ದುಬೈ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಹಾಂಗ್ಕಾಂಗ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಹೋಗಿ ಕೂಡ ಬರ್ತಾ ಇರ್ತಕ್ಕಂಥದ್ದು. ಆದ್ರಿಂದ ರಿಸೀವಿಂಗ್ ಅಂದ್ರೆ ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂಗೆನೆ ಒಂದೊಂದು ರೀತಿಯಲ್ಲಿ ಆಕೆ ಬಂದು ಒಂದು ಅಂದ್ರೆ ಹಿರಿಯ ಅಧಿಕಾರಿಗಳಂದ್ರೆ ಸಬ್ ಇನ್ಸ್ಪೆಕ್ಟರ್ ಅಥವಾ ಕಾನ್ಸ್ಟೇಬಲ್ ಅಂದ್ರೆ ಆಕೆಯನ್ನ ರಿಸೀವ್ ಮಾಡ್ಕೊಂಡು ಬರ್ತಾ ಇದ್ದು. ಕೆಲವೊಮ್ಮೆ ಅಂದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಕೆಲವೊಮ್ಮೆ ಅಧಿಕಾರಿಗಳು ಹೇಳೋ ಪ್ರಕಾರ ಆಕೆ ಬರ್ತಾ ಇದ್ದಂಗೆ IPS ಅಧಿಕಾರಿಗಳು ಇರೋದ್ರಿಂದ ನಾವು ಹೋಗಿ ಅವ್ರನ್ನ ಡೈರೆಕ್ಟ್ ಆಗಿ ರಿಸೀವ್ ಮಾಡ್ತಿದ್ವಿ. ಮತ್ತೆ ಇಮಿಗ್ರೇಷನ್ ಅಲ್ಲಿ ಏನು ಟೈಮ್ ವೇಸ್ಟ್ ಮಾಡಕ್ ಬಿಡ್ತಾ ಇದ್ದಿಲ್ಲ, ಜಸ್ಟ್ ಹಾಗೆ ರಿಸೀವ್ ಮಾಡ್ಕೊಂಡು ಆಕೆಯನ್ನ ಮನೆಗೆ ತಲುಪಿಸ್ತಾ ಇದ್ವಿ ಅಂತ ಕೆಲಸವನ್ನ ಮಾಡ್ತಾ ಇದ್ವಿ. ಆದ್ರೆ ಈ ರೀತಿಯಾಗಿ ಗೋಲ್ಡ್ ಅನ್ನ ತರ್ತಾ ಇದ್ದು ನಮಗೂ ಕೂಡ ಮಾಹಿತಿ ಇಲ್ಲ. ಆದ್ರೆ ಯಾವಾಗ DRA ಅಧಿಕಾರಿಗಳು ಇಟ್ಕೊಂಡು ಆಕೆಯನ್ನ ಒಂದು ಒಳ್ಳೆ ಸೋರ್ಸ್ ಮುಖಾಂತರ ಇಟ್ಕೊಂಡು ಆಕೆಯನ್ನ ತನಿಖೆ ಮಾಡ್ಬೇಕಾದ್ರೆ ಚಿನ್ನ ಇರೋದು ಪತ್ತೆ ಆಗಿದೆ. ಅದನ್ನ ನೋಡಿ ನಮಗೂ ಕೂಡ ಶಾಕ್ ಆಗಿರ್ತಕ್ಕಂಥ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಯಾರು ಈಕೆನ ಎಸ್ಕಾಟ್ ಮಾಡ್ತಾ ಇದ್ರು ಆತನನ್ನ ಹೇಳಿಕೆಗಳನ್ನ ಪಡೆದು ಕೂಡ DRA ಅಧಿಕಾರಿಗಳು ಮುಂದಾಗಿರ್ತಕ್ಕಂಥ. ಯಾಕಂದ್ರೆ ಬಸವರಾಜ್ ಒಬ್ಬನೇ ಅಲ್ಲ, ಯಾಕಂದ್ರೆ ಈಗಿನ ನಿನ್ನೆ ಏನ್ ಬಸವರಾಜ್ ಒಬ್ಬ ಸಿಗಾಕೊಂಡಿಂದ ಪ್ರತಿ ಬಾರಿಯೂ ಆತನೇ ಬರ್ತಾ ಇದ್ನ ಅಥವಾ ಹಿಂದೆ ಯಾರಾದ್ರೂ ಬಂದು ಅಕ್ಕನ ಪಿಕಪ್ ಮಾಡ್ಕೊಂಡು ಕ್ಯಾಬ್ ನಲ್ಲಿ ಮನೆಗೆ ಡ್ರಾಪ್ ಮಾಡ್ತಾ ಇದ್ರ ಅಂತ ಕೂಡ ತನಿಖೆನ ಮಾಡ್ತಿರ್ತಕ್ಕಂಥದ್ದು. ಮತ್ತೆ ಏರ್ಪೋರ್ಟ್ ನಲ್ಲಿ ಈಕೆ ಒಂದು ಆಟಿಟ್ಯೂಡ್ ರೇಂಜ್ ಅಲ್ಲಿ ನನ್ನ IPS ಮಗಳು ನನ್ನ ಬಿಟ್ಬಿಡಿ, ನನಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ, ನಾವು ಒಬ್ಬಳು ನಟಿ, ನಾನು ಬಿಸ್ನೆಸ್ ಟ್ರಿಪ್ ನಲ್ಲಿ ಹೋಗ್ತಾ ಇರ್ತೀನಿ ಅಥವಾ ಚಿತ್ರದ ಶೂಟಿಂಗ್ ಟ್ರಿಪ್ ನಲ್ಲಿ ಹೋಗ್ತೇನೆ ಅಂತ ಹೇಳಿಕೆಗಳನ್ನು ಕೂಡ ಕೊಟ್ಟು ಹಲವು ಬಾರಿ ಈಕೆ ಬೆಂಗಳೂರಿಗೆ ವಾಪಸ್ ಬಂದಿರ್ತಕ್ಕಂಥ ಕೂಡ ಇರ್ತಕ್ಕಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಕೆ ಒಂದು ನಡವಳಿಕೆ ನೋಡೋದಾದ್ರೆ ಜಾಸ್ತಿನೇ ಆಗಿರೋದ್ರಿಂದ ಚಿನ್ನವನ್ನ ಅಂದ್ರೆ ದುಬೈಯಿಂದ ತರ್ತಕ್ಕಂಥ ಚಿನ್ನವನ್ನ ಬೆಂಗಳೂರಿನಲ್ಲಿ ಹವಾಲಾ ರೀತಿಯಲ್ಲಿ ಏನಾದ್ರು ಮಾಡ್ತಾ ಇದ್ದಾಳ ಅನ್ನೋ ರೀತಿಯಲ್ಲಿ ತನಿಖೆನ ಮಾಡ್ತಾ ಇದ್ದಾರೆ ಶರ್ಮಿತಾ.